ಹಾಯ್ ಹೆಲೋ ವೆಲ್ಕಮ್ ಟು ಲಾಸ್ ಆಫ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳ್ತೇನೆ ಫ್ರೆಂಡ್ಸ್, ತಮ್ಮನೇಲಿ ಟೈಟಲ್ ನೋಡ್ತೀನಿ ಫ್ರೆಂಡ್ಸ್. ಯೂಟ್ಯೂಬ್ನಿಂದ ಒಂದು ಹೊಸ ಅಪ್ಡೇಟ್ ಬಂದುಬಿಟ್ಟು ಯೂಟ್ಯೂಬ್ನ ವೈ2 ಕ್ರಿಯೇಟರ್ ಸ್ಟುಡಿಯೋದಲ್ಲಿ ಒಂದು ಹೊಸ ಅಪ್ಡೇಟ್ ತೋರಿಸಿದೆ ಫ್ರೆಂಡ್ಸ್. ಏನಿದೆ ಕ್ರಿಯೇಟರ್ ಡೆಮೋಕ್ರಸಿ ಅಂತ. ಇದು ಏನು ಫ್ರೆಂಡ್ಸ್, ಯಾಕೆ ಯೂಟ್ಯೂಬ್ನಲ್ಲಿ ತೋರಿಸಿದ್ರೆ ಕೆಲವೊಬ್ರು ಗಾಬರಿ ಆಗಿದ್ದಾರೆ, ಇದರಿಂದ ಏನೋ ಪ್ರಾಬ್ಲಮ್ ಆಗುತ್ತೆ ಚಾನಲ್ಗೆ, ಇದರಿಂದ ಏನೋ ಲಾಭ ಇದೆಯಾ, ಇದು ಅದಕ್ಕೆ ತೋರಿಸಿದೆ ಕ್ರಿಯೇಟರ್ ಸ್ಟುಡಿಯೋ ಆ್ಯಪ್ದಲ್ಲಿ ಅಂತ. ಫ್ರೆಂಡ್ಸ್, ಈ ಮಾಹಿತಿ ತಿಳಿದುಕೊಳ್ಳೋ ಮುನ್ನ ನಮ್ಮ ಚಾನಲ್ಗೆ ಹೊಸಬರಾಗಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಭಕ್ತರು ಬೆಳಕನ್ನು ಎನೇಬಲ್ ಮಾಡಿಬಿಡಿ. ಇದೇ ರೀತಿ ಹೊಸ ಅಪ್ಡೇಟ್ ಆಗಿ ಫ್ರೆಂಡ್ಸ್ ನೀವೇನಾಗಿದ್ರೆ ನಮಗೆ ಈ ವಿಡಿಯೋ ಕಮೆಂಟ್ ಕೆಳಗಡೆ ಬಂದು ಯೂಟ್ಯೂಬರ್ ಅಂತ ಬಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಅದು ಏನು ಅಂತ ಯಾವ ರೀತಿಯಾಗಿ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದೇನೆಂದರೆ ಕ್ರಿಯೇಟರ್ ಡೆಮೋಕ್ರಸಿ ಅಂದರೆ ಯೂಟ್ಯೂಬ್ದವ್ರನ್ನ ಸರ್ವೆ ಮಾಡ್ತೀವಿ ಫ್ರೆಂಡ್ಸ್. ಏನಂದರೆ ಕ್ರಿಯೇಟರ್ ಜನಸಂಖ್ಯಾ ಶಾಸ್ತ್ರ ಅಂತ ಫ್ರೆಂಡ್ಸ್. ಅಂದರೆ ಯಾರ್ಯಾರು ಎಷ್ಟು ಜನ ಇದ್ದಾರೆ ಮತ್ತು ಚಾನಲಿಂದ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಅಂತ ಒಂದು ಸರ್ವೆ ಫ್ರೆಂಡ್ಸ್. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾವ ರೀತಿ ಸರ್ವೆ ಮಾಡ್ತಾರೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿದುಕೊಡ್ತೀನಿ ಫ್ರೆಂಡ್ಸ್. ಯಾವ ರೀತಿಯಾಗಿ ಆ ಸರ್ವೆದಲ್ಲಿ ನಾವು ಭಾಗವಹಿಸುವಂಥ ತೋರಿಸ್ಬಿಡ್ತೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಯಾವ ರೀತಿ ನಮ್ಮ ಫೋನ್ ಸ್ಕ್ರೀನಲ್ಲಿ ನಾನು ಕ್ರಿಯೇಟರ್ ಆ್ಯಪನ್ನು ಓಪನ್ ಮಾಡಿಕೊಂಡು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನಾನು ಫೋನ್ ಸ್ಕ್ರೀನ್ ಒಂದು ದಮಕದ ಇಂಟ್ರೋದೊಂದಿಗೆ ಫ್ರೆಂಡ್ಸ್ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ನಾನು ನನ್ನ ಫೋನನ್ನು ಓಪನ್ ಮಾಡಿಕೊಂಡಿದ್ದೇನೆ. ನೀವು ನಿಮ್ಮ ಫೋನನ್ನು ಓಪನ್ ಮಾಡಿಕೊಂಡ ನಂತರ ನಿಮ್ಮ ಫೋನಲ್ಲಿರುವ ವೈ2 ಸ್ಟುಡಿಯೋ ಆ್ಯಪ್ ಇರುತ್ತಲ್ಲ, ವೈ2 ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ವೈ2 ಸ್ಟುಡಿಯೋದಲ್ಲಿ ಆ್ಯಪಲ್ಲಿ ತೋರಿಸ್ತೀನಿ. ಈ ರೀತಿ ನೀವು ವೈ2 ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡಿಕೊಂಡ ನಂತರ ನಿಮ್ಮ ಫೋನಿರೋ ಇಲ್ಲಿ ನಿಮ್ಮ ಮೇಲ್ಗಡೆ ಇರುವ ರೈಟ್ ಸೈಡ್ ಇರುವ ನಿಮ್ಮ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಲೋಗೋ ಮೇಲೆ ಕ್ಲಿಕ್ ಮಾಡ್ತೀನಿ. ಲೋಗೋ ಮೇಲೆ ಕ್ಲಿಕ್ ಮಾಡಿಕೊಂಡ್ರಂತ ಈ ರೀತಿ ಆಗಿರುತ್ತೆ. ಈ ರೀತಿಯಾಗಿ ಬಂದ ನಂತರ ಇಲ್ಲಿ ನೀವು ಸೆಟ್ಟಿಂಗ್ ಆಪ್ಷನ್ ಇರುತ್ತಲ್ಲ, ಸೆಟ್ಟಿಂಗ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ನೋಟಿಫಿಕೇಷನ್ ಅರ್ನ್ ಚಾನಲ್ಸ್ ಅಂತ ಬರ್ತಿದೆ. ಇಲ್ಲಿ ಚಾನಲ್ಸ್ನಲ್ಲಿ ಪರ್ಮಿಷನ್ ಹ್ಯಾಂಡ್ ಕೆಳಗೆ ಕ್ರಿಯೇಟರ್ ಡೆಮೋಗ್ರಫಿಕ್ಸ್ ಅಂತ ಬರ್ತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಬರ್ತೀವಿ ಫ್ರೆಂಡ್ಸ್. ಕ್ರಿಯೇಟರ್ ಡೆಮೋಗ್ರಫಿಕ್ಸ್ ಅಂತ. ಕ್ರಿಯೇಟರ್ ಡೆಮೋಗ್ರಫಿಕ್ ಅಂದರೆ ಫ್ರೆಂಡ್ಸ್ ರಚನಾಕಾರರ ಜನಸಂಖ್ಯಾ ಶಾಸ್ತ್ರ ಅಂತ ಫ್ರೆಂಡ್ಸ್. ಇದರಲ್ಲಿ ನಿಮಗೆ ಇಂಗ್ಲೀಷ್ ಸರಿಯಾಗಿ ತಿಳಿಲ್ಲ ಅಂದರೆ ಇದನ್ನು ಕನ್ನಡಕ್ಕೆ ಕನ್ವರ್ಟ್ ಮಾಡಿಕೊಂಡು ಯಾವ ರೀತಿಯಾಗಿ ನಾವು ತಿಳಿದುಕೊಳ್ಳೋದು ಅಂತ ನಾವು ಬ್ರೌಸರಲ್ಲಿ ಹೋಗಿ ಯೂಟ್ಯೂಬ್ ಕ್ರಿಯೇಟರ್ ಸ್ಟುಡಿಯೋನ ನಾವು ಬ್ರೌಸರಲ್ಲಿ ಓಪನ್ ಮಾಡ್ಕೊಳ್ತೀವಿ. ಯೂಟ್ಯೂಬ್ ಕ್ರಿಯೇಟರ್ ಸ್ಟುಡಿಯೋ ವೆಬ್ಸೈಟ್ನಲ್ಲಿ ಇಲ್ಲಿ ನಿಮ್ಗೆ ತಿಳಿಲ್ಲ ಅಂದರೆ ಅದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇದರಲ್ಲಿ ನೀವು ಕಂಟಿನ್ಯೂ ಮಾಡ್ಕೊಂಡು ಟೇಕ್ ಎ ಸರ್ವಿಸ್ ಹತ್ತು ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕೈತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದರಷ್ಟು ಅವರ ಮೇನ್ಸ್ ಚಾನಲ್ ಲೀಡ್ ಬರ್ತೀವಿ. ಇದನ್ನು ಓದ್ಕೊಂಡು ಇದ್ರ ಮೇಲೆ ಪ್ರಶ್ನೆ ಮೇಲೆ ನೀವು ಆನ್ಸರ್ ಮಾಡ್ಕೊತೀವಿ. ಇದ್ರ ತಿಳಿಲಿಲ್ಲ ಅಂದರೆ ಫ್ರೆಂಡ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹೋಗಿ ಕ್ರಿಯೇಟರ್ ಸ್ಟುಡಿಯೋ ವೆಬ್ಸೈಟ್ನಲ್ಲಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್, ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ವೈ2 ಸ್ಟುಡಿಯೋ ಆ್ಯಪ್ನಿಂದ ಹೊರ ಬಂದ ನಂತರ ನಿಮ್ಮ ಫೋನಿನಲ್ಲೂ ಯಾವುದಾದ್ರೂ ಬ್ರೌಸರ್ನು ಓಪನ್ ಮಾಡ್ಕೊಳ್ಳಿ. ನಾನು ಕೆಳಗಡೆ ಇರೋ ಬ್ರೌಸರ್ನು ಓಪನ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ನೀವು ನೋಡ್ಬೋದು ಫ್ರೆಂಡ್ಸ್. ನೀವು ಬ್ರೌಸರ್ಲಿ ಬಂದ ನಂತರ studio.youtube.com ಅಂತ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿಕೊಂಡಂತ ನೀವು ಯಾವ ಜಿಮೇಲ್ ಐಡಿಯಲ್ಲಿ ನಿಮ್ಮ ಚಾನಲ್ ಇರುತ್ತೆ ಆ ಜಿಮೇಲ್ ಐಡಿಯಿಂದ ನೀವು ಲಾಗಿನ್ ಆಗುತ್ತೆ. ಲಾಗಿನ್ ಆದ ನಂತರ ಈ ರೀತಿಯಾಗಿ ಈ ಯೂಟ್ಯೂಬ್ನಲ್ಲಿ ಬಂದು ಕ್ರಿಯೇಟರ್ ಸ್ಟುಡಿಯೋ ಆ್ಯಪನ್ನು ಈ ರೀತಿಯಾಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ಕೆಳಗೆ ಲ್ಯಾಂಗ್ವೇಜ್ ತೋರಿಸ್ತದೆ, ಇಂಗ್ಲೀಷ್ ಆ್ಯಂಡ್ ಕನ್ನಡ. ನೀವು ಕನ್ನಡ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡ ನಂತರ ಫ್ರೆಂಡ್ಸ್ ಈ ರೀತಿಯಾಗಿ ಎಲ್ಲ ಅಕ್ಷರಗಳನ್ನು ಏನಾಗ್ತದೆ ಕನ್ನಡಕ್ಕೆ ಕನ್ವರ್ಟ್ ಆಗುತ್ತೆ. ಕನ್ನಡಕ್ಕೆ ಕನ್ವರ್ಟ್ ಆದ ನಂತರ ಇದನ್ನು ಗುಂಡ್ಲಿಂದ ತೆಗೆದುಬಿಡಿ. ಇದು ಮಾಡಿದಂತೆ ಫುಲ್ ಲಾಸ್ಟಲ್ಲಿ ಸ್ವಲ್ಪ ಜೂಮ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಜೂಮ್ ಮಾಡಿಕೊಂಡ ನಂತರ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಿಮ್ಮ ಫೋನಿನ ಸೆಟ್ಟಿಂಗ್ ಆಪ್ಷನ್ ಇರುತ್ತೆ. ಸೆಟ್ಟಿಂಗ್ ಆಪ್ಷನನ್ನು ಇಲ್ಲಿ ಮೂಲೆಯಲ್ಲಿ ಸೆಟ್ಟಿಂಗ್ ಆಪ್ಷನ್ ಇರುತ್ತೆ. ನೀವು ಸೆಟ್ಟಿಂಗ್ ಆಪ್ಷನ್ ಕ್ಲಿಕ್ ಮಾಡೋಕೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ. ಸ್ವಲ್ಪ ಅನ್ಜೂಮ್ ಮಾಡಿದ ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ. ಟ್ಯಾಬ್ ಇರುತ್ತೆ. ಟ್ಯಾಬ್ ಓಪನ್ ಆದ ನಂತರ ಇಲ್ಲಿ ಜನರಲ್ ಚಾನಲ್ಸು ಅಪ್ಲೋಡ್ ಡಿಫಾಲ್ಟ್ ಅಂತ ಬರುತ್ತೆ. ಪರ್ಮಿಷನ್ನು ಈ ರೀತಿಯಾಗಿ ಬಂದ ನಂತರ ಇಲ್ಲಿ ತೋರಿಸಿ ಸೃಷ್ಟಿಕರ್ತ ಜನಸಂಖ್ಯಾ ಶಾಸ್ತ್ರದ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಬ್ರೌಸರ್ಲಿ ಈ ರೀತಿಯಾಗಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದ ನಂತರ ಕ್ರಿಯೇಟರ್ ಡೆಮೋಗ್ರಫಿಕ್ಸ್ ಅಂತ ತೋರಿಸಿದೆ. ಟೇಕ್ ಎ ಸರ್ವೆ ತೋರಿಸಿದೆ ಫ್ರೆಂಡ್ಸ್. ಈ ರೀತಿ ಬಂದ ನಂತರ ಸಮೀಕ್ಷೆಯನ್ನು ತೆಗೆದುಕೊಳ್ಳಿ ಅಂತ ಈ ರೀತಿ ಬರುತ್ತೆ. ಬೇಕಂದರೆ ಇದು ಒಂದು ಸರ್ವೆ ಇದೆ ಫ್ರೆಂಡ್ಸ್. ಈ ಸರ್ವೆಯಲ್ಲಿ ಪಾಲ್ಗೊಳ್ಳದೇನೂ ಇರ್ಬೋದು ಫ್ರೆಂಡ್ಸ್. ಯಾವ ರೀತಿ ಸರ್ವೆಯಲ್ಲಿ ನೀವು ಪಾಲ್ಗೊಳ್ಬೇಕಂದ್ರೆ ಯಾವ ರೀತಿ ಸರ್ವೆಯಲ್ಲಿ ಪಾಲ್ಗೊಳ್ಳೋದು ತೋರಿಸ್ತೀನಿ. ಸಮೀಕ್ಷೆಯನ್ನು ತೆಗೆದುಕೊಳ್ಳಿ ಅಂತಿದೆಯಲ್ಲ, ಸಮೀಕ್ಷೆ ತೆಗೆದುಕೊಳ್ಳಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಕನ್ನಡದಲ್ಲಿ ಯಾವ ರೀತಿ ಮಾಡೋದು ಅಂತ ಫ್ರೆಂಡ್ಸ್ ನೀವು ನೋಡ್ಬೋದು. ಈ ಸಮೀಕ್ಷೆಯಲ್ಲಿ ನೀವು ಪಾಲ್ಗೊಳ್ಳಬೇಕಂದ್ರೆ ಫ್ರೆಂಡ್ಸ್ ಈ ಸಮೀಕ್ಷೆಯಲ್ಲಿ ನಿಮಗೆ ಯೂಟ್ಯೂಬ್ನಿಂದ 7 ಪ್ರಶ್ನೆಗಳು ಕೇಳುತ್ತೆ. ಅದು ಕೇವಲ 5 ನಿಮಿಷ ತೆಗೆದುಕೊಳ್ಳುತ್ತೆ ಅಂತ ಹೇಳಿದೆ ಫ್ರೆಂಡ್ಸ್. ಈ ಸರ್ವೆಯನ್ನು ನೀವು ಮುಂದುವರಿಸಬೇಕಂದ್ರೆ ಇದು ಏನಿದೆ ನಿಮ್ಮ ಸರ್ವೆ ಬಗ್ಗೆ ಮಾಹಿತಿ ಇದೆ ಫ್ರೆಂಡ್ಸ್. ಇದನ್ನು ನೀವು ಓದಿಕೊಳ್ಬೇಕಿದೆ. ಓದಿಕೊಂಡಂತ ನಾನು ಒಪ್ಪಿತು ಏನಾಗ್ತಿರುತ್ತೆ, ಅಗ್ರಿ ಇರುತ್ತೆ. ಅದು ನೀವು ಕ್ಲಿಕ್ ಮಾಡಿಕೊಂಡು ನೀವು ಸರ್ವೆನ ಮುಂದೆ ರನ್ ಮಾಡೋದು ಫ್ರೆಂಡ್ಸ್. ಸರ್ವೆ ಬೇಡ, ಇಲ್ಲಿಂದ ಎಕ್ಸಿಟ್ ಮಾಡ್ತೀನಿ. ಸಮೀಕ್ಷೆ ನಿರ್ಮುಗಿಸುತ್ತಿರುತ್ತೆ, ಇಲ್ಲ ಸರ್ವೆ ಎಕ್ಸಿಟ್ ಹತ್ತಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸರ್ ಎಕ್ಸಿಟ್ ಮಾಡ್ಬೋದು. ನಾನು ಸರ್ವೆನ ರನ್ ಮಾಡ್ತೇನೆ, ಅದಂತ ನಾನು ಒಪ್ಪುತ್ತೇನೆ ಅಂತ ಕ್ಲಿಕ್ ಮಾಡ್ತೇನೆ ಫ್ರೆಂಡ್ಸ್. ನೋಡ್ಬೋದು ಈ ರೀತಿಯಾಗಿ ಇದು ಮಾಡಿದ ನಂತರ ಈ ರೀತಿ ಮೇನ್ ಚಾನಲ್ ಲೀಡ್ ಅಂತ ಬರ್ತಿದೆ ಫ್ರೆಂಡ್ಸ್.
ಈ ರೀತಿಯಾಗಿ ಬರುತ್ತೆ ಫ್ರೆಂಡ್ಸ್. ಪ್ರಶ್ನೆಯನ್ನು ನೀವು ಇದನ್ನು ಓದ್ಕೊಂಡು ಪ್ರಶ್ನೆಯಲ್ಲಿ ಏನಿದೆ ಅಂತ ಹೇಳ್ತೀನಿ. ನೀವು ಎಷ್ಟು ಚೆನ್ನಾಗಿ ಲೀಡ್ ಮಾಡ್ತಿದ್ದೀರಾ, ನೀವು ಎಷ್ಟು ಚೆನ್ನಾಗಿ ಲೀಡ್ ಮಾಡ್ತೀರಿ, ನಿಮ್ಮ ಬಳಿ ಎಷ್ಟು ಚಾನಲ್ ಇದೆ, ರನ್ ಚಾನಲ್ ತೋರಿಸಿದೆ. ನನ್ನ ಬಳಿ ಇರೋದು ಒಂದೇ ಚಾನಲ್, ಆದ ಕಾರಣ ನಮ್ಮ ಚಾನಲ್ ಈಸ್ 1 ಮೇನ್ ಲೀಡ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತೇನೆ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಂತ ಕಂಟಿನ್ಯೂ ಅಂತ ಬರುತ್ತೆ. ಇದ್ರ ಮೇಲೆ ಕಂಟಿನ್ಯೂ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ ಫ್ರೆಂಡ್ಸ್. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡಂತ ರಿಟರ್ನ್ ಈ ರೀತಿಯ ಪ್ರಶ್ನೆ ಬರುತ್ತೆ ಫ್ರೆಂಡ್ಸ್. ಕ್ರಿಯೇಟರ್ ಡೆಮೋಗ್ರಫಿಕ್ಸ್ ಅಂತ ಬರುತ್ತಿದೆ. ವಿಚ್ ಆಫ್ ಫಾಲೋವಿಂಗ್ ಈಚ್ ಯುವರ್ ದ ಮೇನ್ ಲೀಡ್ ನೇಟಿವ್ ಈಸ್ ಲ್ಯಾಂಗ್ವೇಜ್ ಸೆಲೆಕ್ಟ್ ದ ಆಲ್ ದ ಅಪ್ಲೈ ಟು. ಅಂದರೆ ನೀವು ಯಾವ್ಯಾವ ಲ್ಯಾಂಗ್ವೇಜಲ್ಲಿ ವಿಡಿಯೋ ಮಾಡಿ ಹಾಕ್ತೀರಂತ ನೀವು ಕೇಳ್ತಿದ್ದೆ ಫ್ರೆಂಡ್ಸ್. ಅಂದರೆ ಯಾವ್ಯಾವ ಲ್ಯಾಂಗ್ವೇಜಲ್ಲಿ ನೀವು ವಿಡಿಯೋನ ಮಾಡಿ ಹಾಕ್ತಿದ್ರೆ, ಯಾವ ಲ್ಯಾಂಗ್ವೇಜ್ ಪರ್ಪಸ್ಸಾಗಿ ನೀವು ವಿಡಿಯೋ ಮಾಡ್ತಿದ್ದೀರ ಅಂತ ಬರುತ್ತೆ ಫ್ರೆಂಡ್ಸ್. ನಾನು ಕನ್ನಡ ಪರ್ಪಸ್ಸಾಗಿ ವಿಡಿಯೋ ಮಾಡ್ತೀನಿ. ನಾನು ಕನ್ನಡನ ಸೆಲೆಕ್ಟ್ ಮಾಡ್ತೇನೆ ಫ್ರೆಂಡ್ಸ್. ನೋಡಿದ್ರೆ ಕನ್ನಡ ಸೆಲೆಕ್ಟ್ ಮಾಡಿಕೊಂಡೇನಂತ ಕೆಳಗಡೆ ಇನ್ನೊಂದು ಪ್ರಶ್ನೆ ಇದೆ ಫ್ರೆಂಡ್ಸ್. ಡೂ ಯು ದ ಮೇನ್ ಲೀಡ್ ದಿ ಯುವರ್ ಸೆಲ್ಫ್ ಹ್ಯಾಸ್ ದ ಮೆಂಬರ್ ಆಫ್ ದ ಕಮ್ಯುನಿಟಿ ಈಸ್ ಇನ್ಕ್ಲೂಡ್ ಆಫ್ ಲಿಮಿಟೆಡ್ ಅಂತ ಈ ರೀತಿಯಾಗಿ ತೋರಿಸಿದೆ ಫ್ರೆಂಡ್ಸ್. ಈ ರೀತಿಯಾಗಿ ಇದು ಏನಿದೆ ಅಂದರೆ ಫ್ರೆಂಡ್ಸ್ ನಾನು ನಿಮಗೆ ಇನ್ನೊಮ್ಮೆ ತೋರಿಸ್ತೀನಿ. ಇದೇ ರೀತಿಯ ಪ್ರಶ್ನೆಗಳಿರುತ್ತೆ ಫ್ರೆಂಡ್ಸ್. ಈ ರೀತಿಯ ಪ್ರಶ್ನೆಗಳನ್ನು ನೀವು ಇದಕ್ಕೆ ಉತ್ತರಿಸ್ತಾ ಹೋಗಿ ಫ್ರೆಂಡ್ಸ್. ಉತ್ತರಿಸಿದ ನಂತರ ಲಾಸ್ಟಲ್ಲಿ ಏನಿರುತ್ತೆ ಸಬ್ಮಿಟ್ ಅಂತ ಬರುತ್ತಿದೆ. ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಹೋಗುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಯಾವ ರೀತಿಯಾಗಿ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಸ್ವಲ್ಪ ವೇಟ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡಂತ ಈ ರೀತಿಯಾಗಿ ಡೇಟಾ ತೋರಿಸಿದೆ ಫ್ರೆಂಡ್ಸ್. ಈ ರೀತಿ ನೀವು ಈ ಸಮೀಕ್ಷೆಯನ್ನು ಡಿಲೀಟ್ ಮಾಡಬೇಕಂದ್ರೆ ಇದರ ಡೇಟಾನ ನೀವು ಪಾಲ್ಗೊಂಡಿದ್ರೆ ಇದನ್ನು ನೋಡಲು ಫ್ರೆಂಡ್ಸ್. ಇದು ಪಾಲ್ಗೊಂಡಂತ ಇದು ಸಮೀಕ್ಷೆಯನ್ನು ಬೇಡ, ನೀವು ನಮ್ಮ ಸಮೀಕ್ಷೆ ಮಾಡ್ತೀನಿ ಸರಿಯಾಗಿ ಅಂದರೆ ನೀವು ಇದನ್ನು ಡಿಲೀಟ್ ಅಂತ ಇದೆ ಫ್ರೆಂಡ್ಸ್. ಈ ರೀತಿಯಾಗಿ ಬರುತ್ತೆ. ಡೇಟಾ ಅಳಿಸಿ ಅಂತ ಬರುತ್ತೆ ಫ್ರೆಂಡ್ಸ್. ಇದನ್ನು ಡೇಟಾ ಅಳಿಸ್ಬೋದು, ಇಲ್ಲ ಬೇಡ ಕಂಟಿನ್ಯೂ ಬಿಡ್ಬೋದು ಫ್ರೆಂಡ್ಸ್. ನಾನು ಈ ರೀತಿಯಾಗಿರುತ್ತೆ. ನೀವು ಡೇಟಾನ ಅಳಿಸ್ಬೋದು, ಇಲ್ಲ ಬಿಡ್ಬೋದು ಫ್ರೆಂಡ್ಸ್. ಸಮೀಕ್ಷೆನ ಎಷ್ಟೇ ಬಿಡ್ತದೆ ಫ್ರೆಂಡ್ಸ್, ನೀವು ಬಿಡ್ಬೋದು, ಇಲ್ಲ ಬಿಡ್ಬೋದು ಫ್ರೆಂಡ್ಸ್. ಈ ರೀತಿಯಾಗಿ ಕ್ರಿಯೇಟರ್ ಡೆಮೋಗ್ರಫಿಕ್ಸ್ ಅಂತ ಈ ರೀತಿಯಾಗಿ ಮಾಹಿತಿ ಇರುತ್ತೆ ಫ್ರೆಂಡ್ಸ್. ನೀವು ನೋಡ್ಬೋದು. ಈ ರೀತಿ ಬಿಡ್ತೀನಿ ಫ್ರೆಂಡ್ಸ್. ನೋಡಿದಲ್ಲಿ ಫ್ರೆಂಡ್ಸ್ ಯಾವ ರೀತಿಯಾಗಿ ನೀವು ನಿಮ್ಮ ಫೋನಲ್ಲಿ ಯೂಟ್ಯೂಬ್ಲಿಂದ ಬಂದಿರೋ IT ಸ್ಟುಡಿಯೋದಲ್ಲಿ ಬಂದಿರೋ ಒಂದು ಹೊಸ ಅಪ್ಡೇಟ್ ಯಾವ ರೀತಿಯಾಗಿ ತಿಳಿಸ್ಕೊಡೋದು ಫ್ರೆಂಡ್ಸ್. ಕ್ರಿಯೇಟರ್ ಡೆಮೋಗ್ರಫಿಕ್ಸ್ ಒಂದು ಇದು ಹೊಸ ಅಪ್ಡೇಟ್ ಆಗಿರೋದ್ರಿಂದ ಇದು ಯಾವ ರೀತಿ ಸರ್ವೆ ಮಾಡುತ್ತೆ, ಯಾವ ರೀತಿಯಾಗಿ ಇದು ಕ್ಲಾರಿಟಿಯಾಗಿ ತಿಳಿದುಕೊಂಡ್ರೆ ಫ್ರೆಂಡ್ಸ್. ಹಾಗಾದ್ರೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲನ್ನ ಎನೇಬಲ್ ಮಾಡಿಬಿಡಿ. ಇದೇ ರೀತಿ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ಫ್ರೆಂಡ್ಸ್. ಹೀಗೆ ಅನಿಸ್ತದೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡುತ್ತಾರೆ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸೋಷಿಯಲ್ ಮೀಡಿಯಾ ಲಿಂಕ್ ಕೊಡಿ ಫ್ರೆಂಡ್ಸ್. ನೀವು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ಬೋದು ಫ್ರೆಂಡ್ಸ್. ಈ ವಿಡಿಯೋ ಕ್ರಿಯೇಟರ್ ಸ್ಟುಡಿಯೋ ಡೆಮೋಗ್ರಫಿ ಇದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಫ್ರೆಂಡ್ಸ್ ವಾಚಿಂಗ್ ಫ್ರೆಂಡ್ಸ್. ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.